ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಟೆಕ್ ಆಂಡ್ರಾಯ್ಡ್ ಯೂಟ್ಯೂಬ್ ಚಾನೆಲ್. ನಾನು ಕಾರ್ತಿಕ್. ಗೈಸ್, ಈ ಒಂದು ವಿಡಿಯೋನ ಟೈಟಲ್ ಹಾಗೂ ತಮ್ನೇಲ್ ನೋಡಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗಿರುತ್ತೆ. ಹೌದು, ವಾಟ್ಸಪ್ಪಲ್ಲಿ ಒಂದು ಸೂಪರ್ ಆದಂತಹ ಫೀಚರ್ ಆದರೆ ಬಂದಿದೆ. ಸೊ ಈಗ ಆಲ್ರೆಡಿ ನಮಗಾದರೆ ಈ ಒಂದು ಫೀಚರ್ ಬಂದು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಆದರೆ ಇದೆ. ಈಗ ವಾಟ್ಸಪ್ಪಲ್ಲಿ ಸಹ ಈ ಒಂದು ಫೀಚರ್ ಅನ್ನೋದ್ರೆ ತೊಗೊಂಬಂದಿದ್ದಾರೆ, ಯೂಸರ್ ನೇಮ್ ಅಂತ ಹೇಳಿ. ಅಂದರೆ ನಾವಾದರೆ ಈ ಒಂದು ಯೂಸರ್ ನೇಮ್ ಅನ್ನೋದನ್ನು ಕ್ಲೈಮ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಒಂದು ನಂಬರನ್ನು ಶೇರ್ ಮಾಡ್ತೀರಾ, ನಾವಾದರೆ ಜಸ್ಟ್ ನಮ್ಮ ಒಂದು ಯೂಸರ್ ಐ ಡಿ ಮತ್ತು ಒಂದು ಪಿನ್ ಆದರೆ ಬರುತ್ತೆ, ಆ ಒಂದು ಪಿನ್ನನ್ನು ಶೇರ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಸಾಕು. ನಂಬರನ್ನು ಶೇರ್ ಮಾಡ್ತೀರಾ ನಾವು ಈ ಒಂದು ಯೂಸರ್ ಐ ಡಿ ಮತ್ತು ಪಿನ್ನನ್ನು ಶೇರ್ ಮಾಡಿ ನಾವಾದರೆ ಟೆಕ್ಸ್ಟ್ ಆದರೆ ಮಾಡ್ಬೋದು. ಸೊ ಅದಾದರೆ ಒಂದು ಸೂಪರ್ ಆದಂತಹ ಫೀಚರ್ ಅಂತಲೇ ಹೇಳ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ ಅನೌನ್ ಪರ್ಸನ್ಸ್ಗಾದರೆ ನಾವು ಪ್ರತಿ ಬಾರಿ ನಂಬರನ್ನು ಶೇರ್ ಮಾಡಿ ಟೆಕ್ಸ್ಟ್ ಆದರೆ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ನಾವಾದರೆ ಯೂಸರ್ ನೇಮನ್ನು ಒನ್ ಟೈಮ್ಗೆ ಅಥವಾ 2 ಟೈಮ್ಸ್ಗೆ ಅಂತ ಹೇಳಿದ್ರೆ ಜಸ್ಟ್ ಯೂಸರ್ ನೇಮನ್ನು ಶೇರ್ ಮಾಡಿ ಪಿನ್ನನ್ನು ಶೇರ್ ಮಾಡಿದ್ರೆ ಸಾಕು. ಸೊ ನಾವಾದರೆ ಟೆಕ್ಸ್ಟ್ ಆದರೆ ಮಾಡ್ಬೋದು. ಸೊ ಇದರಲ್ಲಿ ಮತ್ತೊಂದು ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ನಾವು ಯೂಸರ್ ಐ ಡಿ ಮತ್ತೆ ಪಿನ್ ಅನ್ನ ಶೇರ್ ಮಾಡಿರ್ತೀವಿ. ಸೊ ಏನಕ್ಕಪ್ಪ ಇವ್ರಿಗೆ ನಾವು ಪಿನ್ ಅನ್ನ ಶೇರ್ ಮಾಡಿದ್ವಿ ಅಂತ ಹೇಳಿ ನಿಮ್ಗೆ ಏನಾದ್ರು ಅನ್ಸಿದ್ರೆ ನೀವಾದ್ರೆ ಈಸಿಯಾಗಿ ಪಿನ್ ಅನ್ನ ಸಹ ಚೇಂಜ್ ಮಾಡ್ಕೊಳ್ಬಹುದು. ಸೊ ಇದನ್ನ ಯಾವ ರೀತಿಯಾಗಿ ಕ್ಲೈಮ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಪ್ರೋಸೆಸ್ ಅನ್ನ ನಾನು ಸ್ಟೆಪ್ ಬೈ ಸ್ಟೆಪ್ ಆಗಿ ಕ್ಲಿಯರ್ ಆಗಿ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಎಂಡರ್ಗೂ ನೋಡಿ, ಆಗ ಮಾತ್ರ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನೀವು ಬೇಕಾದ್ರೆ ಈ ಒಂದು ವಿಡಿಯೋನ 1.25x ಅಲ್ಲಿ ನೋಡಬಹುದು ನಿಮ್ಮ ಒಂದು ಟೈಮ್ ಅನ್ನು ಉಳಿಸೋದಕ್ಕೆ. ಸೊ ಇನ್ನು ತಡ ಮಾಡದೆ ವಿಡಿಯೋನ ನಾವು ಶುರು ಮಾಡೋಣ. ಅದಕ್ಕಿಂತ ಮೊದಲು ಈ ಒಂದು ವಿಡಿಯೋನ ಲೈಕ್ ಮಾಡದಿರ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಕನ್ನಡ ಟೆಕ್ ಆಂಡ್ರಾಯ್ಡ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಬನ್ನಿ. ಹೇ ಗೈಸ್, ಈ ಒಂದು ಯೂಸರ್ ನೇಮ್ ಫೀಚರ್ ನಿಮ್ಮ ಒಂದು ವಾಟ್ಸಪ್ಪಲ್ಲೇ ಬರಬೇಕು ಅಂತ ಹೇಳಿದ್ರೆ ಇದಕ್ಕಾಗಿ ಫಸ್ಟ್ ನೀವು ಆದರೆ ವಾಟ್ಸಪ್ಪನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡಿಲ್ಲ ಅಂತ ಹೇಳಿದ್ರೆ ಅಪ್ಡೇಟ್ ಮಾಡ್ಕೊಳ್ಳಿ. ನಂತರ ವಾಟ್ಸಪ್ಪನ್ನು ಓಪನ್ ಮಾಡಿ. ಸೊ ಒಂದು ಬಾರಿ ವಾಟ್ಸಪ್ಪನ್ನು ಓಪನ್ ಮಾಡಿ ಈ ಒಂದು ಜಾಗದಲ್ಲಿ 3 ಡಾಟೆಡ್ ಲೈನ್ ಆದರೆ ಕಾಣುತ್ತೆ ನಿಮಗೆ. ಸೊ ಇದನ್ನಾದರೆ ಕ್ಲಿಕ್ ಮಾಡಿ. ನಂತರ ಈ ಒಂದು ಜಾಗದಲ್ಲಿ ಸೆಟ್ಟಿಂಗ್ ಆಪ್ಷನ್ ಇರುತ್ತೆ, ಇದನ್ನು ಕ್ಲಿಕ್ ಮಾಡಿ. ಸೊ ನಂತರ ಈ ಒಂದು ಜಾಗದಲ್ಲಿ ಅಕೌಂಟ್ ಅಂತ ಹೇಳಿ ಒಂದು ಆಪ್ಷನ್ ಆದರೆ ಶೋ ಆಗುತ್ತೆ, ಸೆಕೆಂಡ್ ಆಪ್ಷನ್ ಆದರೆ ಇದನ್ನು ಕ್ಲಿಕ್ ಮಾಡಿ. ಸೊ ಈ ಒಂದು ಜಾಗದಲ್ಲಿ ಯೂಸರ್ ನೇಮ್ ಅಂತ ಹೇಳಿ ಒಂದು ಹೊಸ ಆಪ್ಷನ್ ಆದರೆ ಬಂದಿರುತ್ತೆ. ಈ ಒಂದು ಜಾಗದಲ್ಲಿ ಗಮನಿಸಬಹುದು ಯೂಸರ್ ನೇಮ್ ಅಂತ ಹೇಳಿ, ಇದನ್ನ ಕ್ಲಿಕ್ ಮಾಡಿ. ಸೊ ಒಂದು ಬಾರಿ ಕ್ಲಿಕ್ ಮಾಡಿ ಈ ಒಂದು ಜಾಗದಲ್ಲಿ ನೀವು ಆದ್ರೆ ಹೊಸ ನೇಮ್ ಆದ್ರೆ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಹೇಳುತ್ತೆ. ನಾವು ಆದ್ರೆ ಆಲ್ರೆಡಿ ನೇಮ್ ಅನ್ನಾದ್ರೆ ಕ್ಲೈಮ್ ಮಾಡ್ಕೊಂಡಿದ್ದೀನಿ ಕನ್ನಡ ಟೆಕ್ ಆಂಡ್ರಾಯ್ಡ್ ಅಂತ ಹೇಳಿ. ಸೊ ನೀವು ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಕ್ರಿಯೇಟ್ ಯೂಸರ್ ನೇಮ್ ಅಂತ ಹೇಳಿ ಬರುತ್ತೆ, ನೀವು ಆದ್ರೆ ಅದನ್ನ ಕ್ಲಿಕ್ ಮಾಡಿ. ಸೊ ನಿಮ್ಗೆ ಯಾವ ಒಂದು ನೇಮ್ ಬೇಕೋ ಆ ಒಂದು ನೇಮ್ ಅನ್ನ ಇಲ್ಲಾದ್ರೆ ಟೈಪ್ ಮಾಡಿ. ಸೊ ಎಕ್ಸಾಂಪಲ್ ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಆಗಿರಲಿ ಅಥವಾ ಫೇಸ್ಬುಕ್ ಪೇಜ್ ಆಗಿರಲಿ, ಸೊ ಅದರ ಯೂಸರ್ ನೇಮ್ ಏನಿರುತ್ತೋ ಸೊ ಅದನ್ನೇ ಹಾಕಿ ನಂತರ ಸೇವ್ ಅಂತ ಇದೆಯಲ್ವಾ ಅದನ್ನ ಕ್ಲಿಕ್ ಮಾಡಿದಿರಾ ಅಂತ ಹೇಳಿದ್ರೆ ಆ ಒಂದು ಯೂಸರ್ ನೇಮ್ ಆದ್ರೆ ಕ್ಲೈಮ್ ಆಗುತ್ತೆ. ಸೊ ಒನ್ಸ್ ಕ್ಲೈಮ್ ಆಗಿದಾದ್ಮೇಲೆ ಈ ಒಂದು ಜಾಗದಲ್ಲಿ ನೀವು ಆದ್ರೆ ಗಮನಿಸಬಹುದು ಕಾಂಟ್ಯಾಕ್ಟ್ ಮೀ ಬೈ ಯೂಸರ್ ನೇಮ್ ಅಂತ ಇದೆಯಲ್ವಾ, ಸೊ ಇದಾದ್ರೆ ಎವ್ರಿ ಒನ್ ಅಂತ ಹೇಳಿರುತ್ತೆ. ಸೊ ಇದನ್ನಾದ್ರೆ ಕ್ಲಿಕ್ ಮಾಡಿ. ಇಲ್ಲಾಂದ್ರೆ ಪೀಪಲ್ ಹೂ ನೋ ಮೈ ಕೀ ಅಂತ ಇದೆಯಲ್ವಾ, ಸೊ ಇದನ್ನ ಸೆಲೆಕ್ಟ್ ಮಾಡಿ. ಸೊ ಇದನ್ನಾದ್ರೆ ಸೇವ್ ಮಾಡ್ಕೊಳ್ಳಿ. ಇದನ್ನ ಸೇವ್ ಮಾಡ್ಕೊಂಡ್ರೆ ಸೊ ಇದನ್ನ ಸೇವ್ ಮಾಡ್ಕೊಳ್ಳೋದ್ರಿಂದ ಏನು ಯೂಸ್ ಅಂತ ಹೇಳಿ ಕೇಳ್ತೀರಾ ಅಂದ್ರೆ ಇನ್ ಕೇಸ್ ನಿಮ್ಮ ಒಂದು ಯೂಸರ್ ನೇಮ್ ಬೇರೆ ಯಾರಿಗಾದ್ರೂ ಗೊತ್ತಾಗಿದೆ ಅಂತ ಹೇಳಿದ್ರೆ ಈ ಒಂದು ಕೀ ಏನಿದೆಯೋ ಈ ಒಂದು ಕೀ ಗೊತ್ತಾದ್ರೆ ಮಾತ್ರನೇ ಅವರಾದ್ರೆ ನಿಮ್ಮ ಜೊತೆ ಟೆಕ್ಸ್ಟ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಇದನ್ನಾದ್ರೆ ನೀವು ಚೇಂಜ್ ಸಹ ಮಾಡ್ಕೊಳ್ಬೋದು. ಇನ್ ಕೇಸ್ ಈ ಒಂದು ಪರ್ಸನ್ಗೆ ಏನಕ್ಕಪ್ಪ ಕೀಯನ್ನು ಕೊಟ್ಟೆ ಅಂತ ಹೇಳಿ ಅನ್ಕೊಂತೀರಾ ಅಂತ ಹೇಳಿದ್ರೆ ಸೊ ಒಂದು ಪಿನ್ ಬೇಕಾದ್ರೆ ನೀವು ಇಲ್ಲಿ ಈಸಿಯಾಗಿ ಚೇಂಜ್ ಸಹ ಮಾಡ್ಕೊಳ್ಬೋದು. ಸೊ ಅದರ ಚೇಂಜ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಆ ಆಪೋನೆಂಟ್ ಆದರೆ ನಿಮ್ಮ ಜೊತೆ ಟೆಕ್ಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಾದರೆ ಒಂದು ಸೂಪರ್ ಆದಂತಹ ಫೀಚರ್ ಆಗಿರುತ್ತೆ ವಾಟ್ಸಪ್ ಯೂಸರ್ಸ್ಗೆ. ನಂಬರನ್ನು ಶೇರ್ ಮಾಡಿದಿರಾ, ಜಸ್ಟ್ ಐ ಡಿಯನ್ನು ಶೇರ್ ಮಾಡಿ, ಪಾಸ್ ಕೀಯನ್ನು ಶೇರ್ ಮಾಡಿದಿರಾ ಅಂದರೆ ಈ ಒಂದು ಕೀಯನ್ನು ಶೇರ್ ಮಾಡಿದಿರಾ ಅಂತ ಹೇಳಿದ್ರೆ ಸಾಕು, ನೀವು ಅದೇ ಟೆಕ್ಸ್ಟ್ ಆದರೆ ಮಾಡ್ಬೋದು. ಸೊ ಖಂಡಿತ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಹೇಳಿ ಅನ್ಕೊಳ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ಥರದ ಹೆಚ್ಚಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಈ ಕೂಡಲೇ ನಮ್ಮ ಕನ್ನಡ ಟೆಕ್ ಆಂಡ್ರಾಯ್ಡ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಮಾಡೋದ್ರಿಂದ ನಾವು ಇದೇ ಥರದ ಇಂಟ್ರೆಸ್ಟಿಂಗ್ ಆದಂತಹ ವಿಡಿಯೋಸನ್ನು ಅಪ್ಲೋಡ್ ಮಾಡಿದಾಗ ನೀವು ಮಿಸ್ ಆಗಿದ್ರೆ ನೋಡ್ಬೋದು. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ.